ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆಯ ಹೆಸರು ಮರ ಕಡಿಯುವವನು. ಒಂದು ಸಾರಿ ಒಬ್ಬ ಮರ ಕಡಿಯುವಂಥ ವ್ಯಕ್ತಿ ಒಂದು ನದಿ ತೀರದಲ್ಲಿ ಹೋಗ್ಬಿಟ್ಟು ಒಂದು ಮರವನ್ನು ಕಡಿತಾ ಇರ್ತಾನೆ. ಆ ಕ್ಷಣದ ಏನಾಗುತ್ತೆ, ಅವನಿಗೆ ಗೊತ್ತಿಲ್ಲದ ಹಾಗೆ ಅವನ ಕೊಡಲಿ ನೀರಿಗೆ ಬಿದ್ದುಬಿಡುತ್ತೆ. ಸೊ ಇದರಿಂದ ಅವನಿಗೆ ತುಂಬ ನಿರಾಸೆ ಆಗುತ್ತೆ. ತಕ್ಷಣ ನೀರಿಗೆ ಆರಿಬಿಟ್ಟು ಕೊಡಲಿನ ಹುಡುಕ್ತಾನೆ. ಎಷ್ಟೋ ಹುಡುಕಿದ್ರೂ ಕೂಡ ಸಿಗೋದೇ ಇಲ್ಲ. ಬೇಸರ ಮಾಡಿಕೊಂಡು ದಡದ ಹತ್ರ ಅವನು ವಾಪಸ್ ಬಂದು ಕೂತ್ಕೊಂಡಾಗ ಆ ನದಿಯ ದೇವತೆ ಅವನ ಮೇಲೆ ಕರುಣೆ ಬಂದುಬಿಟ್ಟು ಪ್ರತ್ಯಕ್ಷ ಆಗ್ಬಿಟ್ಟು, ಏನಾಯಿತು ಮಗು, ಏನು ಹುಡುಕ್ತಾ ಇದ್ದೀಯಾ ಅಂತ ಕೇಳುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಅಯ್ಯೋ ನಂದು ಕೊಡಲಿ ಬಿದ್ದೋಯ್ತು, ಅದು ಹುಡುಕ್ದೆ ಸಿಗ್ತಾ ಇಲ್ಲ, ನಿಮಗೇನಾದರೂ ಸಿಕ್ಕಿದ್ರೆ ಕೊಡಿ ಅಂತ ಕೇಳ್ತಾನೆ. ಆವಾಗ ಆ ನದಿಯ ದೇವತೆ ಏನಂತೆ, ಹೌದಾ ಅಂತ ಅಂದ್ಬಿಟ್ಟು ತಕ್ಷಣ ಅವನಿಗೆ ಒಂದು ಬಂಗಾರದ ಕೊಡಲಿನ ತೋರಿಸ್ಬಿಟ್ಟು ಕೊಟ್ಬಿಟ್ಟು, ಇದಾ ನೀನು ಕೊಡಲಿ ನೋಡು ಅಂತ ಹೇಳುತ್ತೆ. ಅದನ್ನು ನೋಡಿ ಮರ ಕಡಿಯೋನು, ಇಲ್ಲ ಸ್ವಾಮಿ, ಇದು ನಂದಲ್ಲ, ನನ್ನದು ಬೇರೆ, ನನ್ನದು ಕಬ್ಬಿಣದ್ದು, ನನ್ನದು ಮರ ಕಡಿಯುವಂಥ ಕೊಡಲಿ ಅಂತ ಹೇಳ್ತಾನೆ. ನಂತರ ಅವರು ಸಿಲ್ವರ್ದು ತಂದು ಕೊಡ್ತಾರೆ. ತಂದು ಕೊಟ್ಬಿಟ್ಟು, ಇದೇ ನೋಡಪ್ಪ ನಿಂದು ಕೊಡಲಿ ಅಂತ ಕೇಳುತ್ತೆ. ಆಗಲೂ ಕೂಡ ಈ ಮರ ಕಡಿಯೋನು ಒಪ್ಪಲ್ಲ, ಇದು ನಂದಲ್ಲ ಅಂತ ಹೇಳ್ತಾನೆ. ಕೊನೆಗೆ ಅವನಿಗೆ ಕಬ್ಬಿಣದ ಕೊಡಲಿನೇ ಮತ್ತೆ ಆ ನದಿ ದೇವತೆ ಕೊಡುತ್ತೆ. ಕೊಟ್ಟಾಗ ತೋರಿಸಿ, ಇದಪ್ಪ ಅಂತ ಕೇಳುತ್ತೆ. ಆಗ ಅವನು ಹೌದು ಇದೆ ಅಂತ ಸಂತೋಷವಾಗಿ ಹೇಳ್ತಾನೆ. ಆವಾಗ ಆ ನದಿ ದೇವತೆ ತುಂಬ ಖುಷಿಯಾಗಿಬಿಟ್ಟು, ನಿನ್ನ ಪ್ರಾಮಾಣಿಕತೆ ತುಂಬ ಅತ್ಯುತ್ತಮವಾದದ್ದಪ್ಪ, ತಗೋ ಅಂದ್ಬಿಟ್ಟು ಅವನಿಗೆ ಕಬ್ಬಿಣ ಮತ್ತು ಸಿಲ್ವರ್ನ ಎರಡೂ ಕೊಡಲಿಗಳನ್ನು ಅವನಿಗೆ ಕೊಡುತ್ತೆ. ಇದರಿಂದ ಆ ಮರ ಕಡೆಯೂ ಖುಷಿಯಾಗಿ ಹೋಗ್ತಾನೆ. ಸೊ ಈ ಕತೆ ನೀತಿ ಏನು ಹೇಳುತ್ತೆ ಅಂತಂದರೆ, ಪ್ರಾಮಾಣಿಕತೆ ಅನ್ನೋದು ಅತ್ಯುತ್ತಮವಾದದ್ದು ಅಂತ. ಕತೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.